ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ವಕ್ಫ್ ವಿಚಾರದಲ್ಲಿ ಜಟಾಪಟಿ ಆಗ್ತಿದೆ. 150 ಕೋಟಿ ಆಫರ್ ಕೊಟ್ಟಿದ್ದು ಯಾರು ಅನ್ನೋದರ ಬಗ್ಗೆ. ಇದರ ನಡುವೆ ಯಾರ ಹೇಳಿಕೆ, ಯಾರ ವಿಡಿಯೋವನ್ನು ಇಟ್ಟುಕೊಂಡು ಆರೋಪ ಮಾಡಲಾಗ್ತಿದೆಯಲ್ವಾ, ಅನ್ವರ್ ಮಾಣಿಪ್ಪಾಡಿ ಅವರೇ ಹೇಳಿದ್ದಾರೆ ವಿಜಯೇಂದ್ರ ವಿರುದ್ಧ ಅಂತ. ಈಗ ಅದೇ ಅನ್ವರ್ ಮಾಣಿಪ್ಪಾಡಿ ಅವರು ಮತ್ತೊಂದು ರಹಸ್ಯವನ್ನು ಹೊರಗಿಟ್ಟಿದ್ದಾರೆ. ಏನದು ಹಾಗಾದ್ರೆ? ಅನ್ವರ್ ಮಾಣಿಪ್ಪಾಡಿ ಅವರು ಅಸಲಿಯತ್ತೇನು ವಕ್ಫ್ ವಿಚಾರದಲ್ಲಿ ಅನ್ನೋದನ್ನು ತೆರೆದಿಟ್ಟಿದ್ದಾರೆ. ಅದು ಒಂದು ಕಡೆ. ಮತ್ತೊಂದು ಕಡೆ ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ ಬಹುದೊಡ್ಡ ಬೆಳವಣಿಗೆ ವೀಕೆಂಡ್ನಲ್ಲಿ ಸಿಕ್ತು. ಬಿಗ್ ಹಿಂಟ್, ದೊಡ್ಡ ಕುರ್ಚಿಗೆ ಸಂಬಂಧಪಟ್ಟಂತೆ ಮಾಹಿತಿ ಮುಂದೆ ಇಟ್ಟಿದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಜ್ಯ ಬಿಜೆಪಿಯ ದೊಡ್ಡ ಕುರ್ಚಿಯ ಬಗ್ಗೆ ಒಂದು ಬಿಗ್ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇದ್ದಾರೆ ನಾಯಕರು. ಅದರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಅನ್ವರ್ ಮಾಣಿಪ್ಪಾಡಿ ಅವರೇ ಎಂಟ್ರಿ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ಅಂತ ಕಾಂಗ್ರೆಸ್ ಆರೋಪ ಮಾಡೋದು, ಕಾಂಗ್ರೆಸ್ಸೇ ಆಫರ್ ಮಾಡಿರಬಹುದು ಯಾರಿಗೆ ಗೊತ್ತು ಅಂತ ಬಿಜೆಪಿ ಅವರು ಆಫರ್ ಮಾಡೋದು, ಕಾಂಗ್ರೆಸ್ನವ್ರ ವಿರುದ್ಧ ಆರೋಪ ಕೇಳಿ ಬಂದಿದ್ದನ್ನು ಮುಚ್ಚಾಕೋದಕ್ಕೆ ನಾನು ಯಾಕೆ ಹೋಗಿ ಅನ್ವರ್ ಮಾಣಿಪ್ಪಾಡಿ ಅವ್ರು ಬಾಯಿ ಮುಚ್ಚಲಿ, 150 ಕೋಟಿ ಆಫರ್ ಮಾಡಲಿ ಅಂತ ವಿಜಯೇಂದ್ರ ಕೌಂಟರು, ಇಷ್ಟೆಲ್ಲ ನೋಡಿದ್ದೀವಿ. ಇದರ ಮಧ್ಯೆ ಹಾಗಾದರೆ ಅನ್ವರ್ ಮಾಣಿಪ್ಪಾಡಿ ಅವರೇ ಹೇಳ್ತಿರೋದೇನು, ಅದನ್ನು ಕೇಳಿಸ್ಕೊಳ್ಳೋಣ ನಾವು. ಅನ್ವರ್ ಮಾಣಿಪ್ಪಾಡಿ ಅವರು ಹೇಳ್ತಿದ್ದಾರೆ, ಕಾಂಗ್ರೆಸ್ನವರೇ ನನಗೆ ಆಫರ್ ಮಾಡಿದ್ದಾರೆ. 2012ರಿಂದ ಮೊನ್ನೆ ತನಕ ನನಗೆ ಆಫರ್ಗಳು ಬಂದಿರೋದು ಸತ್ಯ. ಯಾವ ರೀತಿ ಇದನ್ನು ಮುಚ್ಚಾಕೋಕೆ ನೋಡಿದ್ರು ಅಂದರೆ ವಕ್ಫ್ ನುಂಗಿ ನೀರು ಕುಡಿದಿದ್ದಾರೆ. ಎಷ್ಟೆಷ್ಟು ದೊಡ್ಡ ಕಾಂಗ್ರೆಸ್ ಮುಖಂಡರು ಅನ್ನೋದು ನನ್ನ ರಿಪೋರ್ಟಲ್ಲಿದೆ ಅಂತ ಅವ್ರು ಹೇಳ್ತಿರೋದು. ನನ್ನ ರಿಪೋರ್ಟಲ್ಲೇ ಇದೆ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾರು ನನಗೆ ಆಫರ್ ಮಾಡಿದ್ದಾರೆ. ಆದರೆ ವಿಜಯೇಂದ್ರ ಬಗ್ಗೆ ಅನ್ವರ್ ಮಾಣಿಪ್ಪಾಡಿ ಹೇಳಿರೋದೇನು, ಅದು ಕೂಡ ಕುತೂಹಲಕಾರಿಯಾಗಿದೆ. ಅದನ್ನು ನೋಡೋಣ. ಸೊ ಕಾಂಗ್ರೆಸ್ನಿಂದ ಇವತ್ತಿನ ತನಕವೂ ಆ ವರದಿಯನ್ನು ಮುಚ್ಚಾಕೋದಕ್ಕೆ ದೊಡ್ಡ ಆಫರ್ಗಳು, ಆಮಿಷಗಳು ಅಥವಾ ಬೆದರಿಕೆ ಮತ್ತೊಂದು ಬರ್ತಿರೋದು ಹೌದು ಅನ್ನೋದನ್ನು ಅವ್ರು ಹೇಳ್ತಿದ್ದಾರೆ. ಬೇರೆ ಸ್ವರೂಪದಲ್ಲಿ ಅದನ್ನು ಮುಚ್ಚಾಕೋದಕ್ಕೆ ನೋಡ್ತಿದ್ದಾರೆ ಅಂತ. ಆದರೆ ವಿಜಯೇಂದ್ರ ಅವ್ರು ಏನು ಹೇಳಿದ್ರು ಅನ್ನೋದನ್ನು ಬಿಡಿಸಿಟ್ಟಿದ್ದಾರೆ. ಮನೆಗೆ ಬಂದಿದ್ದು, 150 ಕೋಟಿ ಆಫರ್ ಮಾಡಿದ್ದು, ಗನ್ಮ್ಯಾನ್ ಕರ್ಕೊಂಡು ಬಂದಿದ್ದು, ಇದ್ಯಾವುದು ಸತ್ಯವಲ್ಲ. ಅವತ್ತು ವಿಜಯೇಂದ್ರ ಅಂದರೆ ಯಾರು ಅಂತ ಗೊತ್ತಿತ್ತು ಬಿಟ್ಟರೆ ನಮಗೇನು ರಾಜಕೀಯದಲ್ಲಿ ಅವ್ರು ಆ್ಯಕ್ಟಿವ್ ಆಗಿರಲಿಲ್ಲ. ನಮಗೆ ಅವರು ಬಂದು ಹೇಳುವಷ್ಟೆಲ್ಲ ಇರಲಿಲ್ಲ. ಬಟ್ ಉಪಾಧ್ಯಕ್ಷರಾಗಿದ್ದಾಗ ಒಂದು ಮಾತು ಹೇಳಿದ ಸತ್ಯ ಅಂತಾರೆ ಅವರು. ಈ ವರದಿಯನ್ನು ನಿರ್ಲಕ್ಷಿಸಿದ್ದು ಹೌದು ಅಂತಾರೆ. ನೀವು ತುಂಬ ಕಷ್ಟಪಟ್ಟಿದ್ದೀರಿ, ಇಷ್ಟು ದಿನ ಕಷ್ಟಪಟ್ಟಿದ್ದೀರಲ್ಲ, ಈಗ ಸುಮ್ಮನೆ ಇದ್ದು ಬಿಡಿ, ಬಾಯಿ ಮುಚ್ಕೊಂಡು ಇದ್ದು ಬಿಡಿ ಅಂತ ನನಗೆ ಹೇಳಿದ್ದು ಸತ್ಯ. ಅದಕ್ಕೆ ನಾನು ಸಿಟ್ಟು ಬಂದು ಆಗೇನೋ ಒಂದು ಮಾತಾಡಿದ್ದೆ. ಅದನ್ನೀಗ ಕಾಂಗ್ರೆಸ್ನವ್ರು ಹೇಳುತ್ತಿರೋದು. ಸಿಟ್ಟು ಬಂದಿತ್ತು ನನಗೆ. ಯಾಕಂದರೆ ಇಷ್ಟು ಕಷ್ಟಪಟ್ಟು ಎಲ್ಲ ಜಾಲಾಡಿ ರಿಪೋರ್ಟ್ ರೆಡಿ ಮಾಡಿದ್ರೆ ನಮ್ಮದೇ ಸರ್ಕಾರ ಇದ್ದಾಗ ಇದನ್ನು ಆ್ಯಕ್ಷನ್ ತೊಗೊಳ್ಬಹುದಿತ್ತಲ್ವ, ತೊಗೊಳ್ಳಿಲ್ಲ. ಯಾಕೆ ತೊಗೊಳ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸಿಟ್ಟಾಗಿದ್ದು ಹೌದು. ಆದರೆ 150 ಕೋಟಿ ಮನೆಗೆ ಬಂದು ಆಫರ್ ಮಾಡಿದ್ದಲ್ಲ ಸುಳ್ಳು. ಅವ್ರು ರಾಜ್ಯ ಉಪಾಧ್ಯಕ್ಷರಾಗಿದ್ದಾಗ ವಿಜಯೇಂದ್ರ ಅವರು ಆಫೀಸಲ್ಲೇನೋ ಮೀಟ್ ಆಗಿದ್ದೆ ಅಷ್ಟೇ. ಸುಮ್ಮನೆ ಇದ್ದು ಬಿಡಿ, ನೀವು ತುಂಬ ತೊಂದರೆ ತೊಗೊಂಡಿದ್ದೀರಾ, ಈಗ ಸಾಕು, ಸುಮ್ಮನೆ ಇದ್ದು ಬಿಡಿ ಅಂತ ಹೇಳಿದ್ದು ಯಾಕೆ ಅನ್ನೋದ್ರ ಬಗ್ಗೆ ನನಗೆ ಸಿಟ್ಟು ಬಂದಿತ್ತು ಅಂತ ಹೇಳೋ ಮೂಲಕ 150 ಕೋಟಿ ಆಫರನ್ನು ತಿರಸ್ಕರಿಸಿದ್ದಾರೆ. ಆದರೆ ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದಾಗ ವಕ್ಫ್ ವರದಿಗೆ ಏನಾಯಿತು, ಅಥವಾ ಬಿಜೆಪಿ ಅಧಿಕಾರದಲ್ಲಿದ್ದಾಗ ವಕ್ಫ್ ವರದಿಯ ಕತೆ ಏನಾಯಿತು ಅನ್ನೋದ್ರ ಬಗ್ಗೆ ಅನ್ವರ್ ಮಾಣಿಪ್ಪಾಡಿ ಅವರು ಆಡಿರುವ ಮಾತುಗಳು ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ನನಗೆ ಆಫರ್ ಮಾಡಿದೆಲ್ಲ ಕಾಂಗ್ರೆಸ್ನವರೇ, ಯಾರ್ಯಾರ ಮುಖಾಂತರ ಯಾರ್ಯಾರು ಬಂದು ನನಗೆ ಆಫರ್ ಮಾಡ್ತಾಯಿದ್ರು. 105 ಕೋಟಿಯಲ್ಲ, ಅದು ಅದಕ್ಕಿಂತ ಜಾಸ್ತಿ, ಎಷ್ಟು ಬೇಗ ಕೊಡ್ತೇನೆ, ನೀವು ಅಮೆರಿಕಲ್ಲಿ ಗ್ರೀನ್ ಕಾರ್ಡ್ ಇದೆಯಲ್ಲ, ಹೋಗಿ ನಾವು ಮಾಡ್ತೇವೆ. ಅವ್ರು ಹೇಳಿದ್ದು, ಕಾಂಗ್ರೆಸ್ನವ್ರು ಹೇಳಿದ್ದು. ನನಗೆ 150 ಕೋಟಿ ಕೊಡ್ತೇನೆ ಅಂತೇಳಿ ಹೇಳಿದ್ದನ್ನು ಹೇಳಿಲ್ಲ. ಆದರೆ ನಾನು ಮತ್ತು ವಿಜಯೇಂದ್ರ ಅವರಿಗೆ ಈ ವರದಿ ವಿಚಾರದಲ್ಲಿ ಮಾತಾಗಿದ್ದಾಗ ಅದು ಯಾಕೆ ಮಂಡಿಸಲ್ಲ ಅಂತೇಳಿ ನಿಮ್ಮ ಅಪಾಯ ಕೇಳಿ ಮಾಡಲೇಬೇಕು ಎಂದು ನಾನು ಅವರಿಗೆ ತರ್ಕವನ್ನು ಮಾಡಿದ್ದೆ. ನಾನು ಎಕ್ಸ್ಪ್ರೆಸ್ನಲ್ಲಿ ಆಗಿದ್ದರು. ನನಗೂ ಮತ್ತು ವಿಜಯೇಂದ್ರ ಅವರಿಗೆ ಮಾತಾಗಿತ್ತು. ಯಾಕೆಂದರೆ ಆಗ ಅವರು ಯಡಿಯೂರಪ್ಪ ಅವರು CM ಆಗಿದ್ದರು. ಅದಕ್ಕೆ ಅದು ಮಾತಾಗಿತ್ತು. ಆಗ ಅವ್ರು ಹೇಳಿದ್ದೀವಿ, ಭಾಳಷ್ಟು ಕಷ್ಟಪಟ್ಟಿದ್ದೀರಾ, ಅವಳು ನೊಂದಿದ್ದೀರಾ, ಎಷ್ಟು ತನಕ ಈ ಒಂದು ಹೋರಾಟವನ್ನು ಮಾಡ್ತೀರಿ, ಬಿಟ್ಬಿಡಿ ಎಂದು ಹೇಳಿದ್ದರು. ಇದನ್ನು ಯಾರು ಅದನ್ನು ಸರಿಯಾಗಿ ತಗೊಳ್ಳೋದಿಲ್ಲವೋ, ನಾನು ಅಷ್ಟು ಕಷ್ಟಪಟ್ಟು 7,000 ಪುಟದ ವರದಿ ಕೊಟ್ಟಿದ್ದೇನೋ, ಅದಕ್ಕೆ ಯಾರು ತಡೆ ಒಡ್ಡುತ್ತಾರೆ ಅವ್ರ ಮೇಲೆ ನಾನು ಕಿಡಿಕಾರಿದ್ದೆ. ನಾನು ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ನೋಡಿ, ಇದು ರಾಜ್ಯ ಬಿಜೆಪಿಯ ದೊಡ್ಡ ಕುರ್ಚಿಗೆ ಸಂಬಂಧಪಟ್ಟಂತಹ ಸುದ್ದಿ. ಕುಮಾರ್ ಬಂಗಾರಪ್ಪ ಅವರು ಹೇಳುತ್ತಿದ್ದಾರೆ ಜನವರಿಯಲ್ಲಿ ಬದಲಾವಣೆ ನಿಶ್ಚಿತ ಅಂತ. ಮತ್ತೊಂದು ಕಡೆ ದಾವಣಗೆರೆಯಲ್ಲಿ ಒಂದು ಬಿಗ್ ಮೀಟಿಂಗ್ ಆಗ್ತಿದೆ. ವಿಜಯೇಂದ್ರ ಬಣದ ರೇಣುಕಾಚಾರ್ಯ ಹಾಗೆ ರೆಡ್ಡಿ ಬ್ರದರ್ಸು ಇವರೆಲ್ಲ ಸೇರ್ಕೊಂಡು ಸುಮಾರು ಜನ ಪ್ರಮುಖರು, ಮಾಜಿ ಶಾಸಕರೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡಿ
ಶತಾಯಗತಾಯ ಯತ್ನಾಳ್ ಉಚ್ಚಾಟನೆ ಮಾಡೋ ತನಕ ನಮ್ಮ ಹೋರಾಟ ನಿಲ್ಲಿಸಬಾರ್ದು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಹೇರಬೇಕು. ಅವರು ಮಾಡ್ತಿರೋದು ಖಂಡಿತ ಸರಿಯಲ್ಲ. ಏನು ದೇವಮಾನವನ್ನ ಯತ್ನಾಳಿನ ಮೇಲಿಂದ ಇಳಿದು ಬಂದಿರೋದಾ? ಅವ್ರು ಮಾಡ್ತಿರೋದೆಲ್ಲ ಸರಿನಾ? ಉಚ್ಚಾಟಿಸಲೇಬೇಕು ಅನ್ನುವಂಥ ನಿರ್ಧಾರವನ್ನು ಕೈಗೊಳ್ಳೋ ಒಂದು ಮೀಟಿಂಗ್ ನಡೀತಾ ಇದೆ ದಾವಣಗೆರೆಯಲ್ಲಿ. ಯತ್ನಾಳ್ಗೆ ಸೆಡ್ ಹೊಡೆಯೋ ನಿಟ್ಟಿನಲ್ಲಿ ವಿಜಯೇಂದ್ರ ಬಣ ಸಿಡಿದೆದ್ದಿರೋದೀಗ. ಆದರೆ ಯತ್ನಾಳ್ ಬಣ ಇದೇ ಹೊತ್ತಲ್ಲಿ ಬಾಂಬ್ ಸಿಡಿಸಿದೆ. ದೊಡ್ಡ ಪ್ರಮಾಣದಲ್ಲಿ ಹೈಕಮಾಂಡ್ ಬದಲಾವಣೆ ಮಾಡೋದಕ್ಕೆ ಮುಂದಾಗಲಿದೆ ಅಂದ್ರೆ ನಮಗೆ ಖಚಿತ ಮಾಹಿತಿ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಿರೋದು ಅವರು. ಕುಮಾರ್ ಬಂಗಾರಪ್ಪ ಕೇಂದ್ರದ ವರಿಷ್ಠರು ಇದನ್ನ ಗಮನಿಸಿದ್ದಾರೆ. ಹಾಗಾಗಿ ದೇ ವಿಲ್ ಟೇಕ್ ಎನ್ ವೆರಿ ಶಿಫ್ಟ್ ಅಂಡ್ ವೆರಿ ಬಹಳ ತೀಕ್ಷ್ಣವಾಗಿರ್ತಕ್ಕಂಥ ಮತ್ತು ಶೀಘ್ರವಾಗಿರ್ತಕ್ಕಂಥ ನಿರ್ಧಾರವನ್ನು ತಗೊಳ್ತಾರೆ. ಮತ್ತು ಪಕ್ಷದ ಒಳಗಿನ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಸಂಘಟನೆಯ ಚುನಾವಣೆಗಳು ಕೂಡ ಬೂತ್ ಮಟ್ಟದಿಂದ ಹಿಡಿದ್ಬಿಟ್ಟು ರಾಷ್ಟ್ರದ ಅಧ್ಯಕ್ಷರವರೆಗೂ ಕೂಡ ಸಂಘಟನಾ ಪರ್ವ ನಡೀತಾ ಇದೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮತ್ತು ಪಕ್ಷದ ಸಂಘಟನೆಗೆ ಬೇಕಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ತಾರೆ. ದಾವಣಗೆರೆ ಅದು ವಕ್ಫ್ ವಿಚಾರವಾಗಿ ಒಂದು ಸಮಾವೇಶವನ್ನು ಮಾಡಬೇಕು ಅಂತೇಳಿ ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ಜೆಪಿಸಿ ಮುಂದೆ ಇದಕ್ಕೆ ಸಬ್ಮಿಟ್ ಮಾಡಿದ್ದೀವಿ ರಿಪೋರ್ಟ್ನ, ಒಂದು 10 ಜಿಲ್ಲೆದು. ನಾಡಿದ್ದು ನಾವು ಬೆಳ್ಳಾರಿಗೂ ಕೂಡ ಭೇಟಿ ಕೊಡೋದಿದೆ. ಒಬಿಸಿ ಕ್ಯಾಟಗರಿನಲ್ಲಿ ಏನಾದರೂ ಆ ಥರ ನಿರ್ಧಾರವನ್ನು ಮಾಡಿದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸವನ್ನು ಪಕ್ಷ ಸಂಘಟನೆಗೆ ಆ ಜವಾಬ್ದಾರಿಯನ್ನು ಹೊತ್ಕೊಳ್ಳೋದಕ್ಕೆ ತಯಾರಿದ್ದೀವಿ. 30 ವರ್ಷಗಳಿಂದ ರಾಜಕಾರಣದಲ್ಲಿದ್ದೀನಿ. OBC ಕ್ಯಾಟಗರಿಯಲ್ಲಿ ಒಬ್ಬರನ್ನ ಪಿಕ್ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ, ಸಮುದಾಯದ ಬಲವೂ ಸಿಗತ್ತೆ ಅನ್ನೋ ರೀತಿಯಲ್ಲಿ ತಾನು ಆಕಾಂಕ್ಷಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಜನವರಿಯಲ್ಲಿ ಬದಲಾವಣೆ ಅಂತೂ ನಿಶ್ಚಿತ. ರಾಜ್ಯಾಧ್ಯಕ್ಷ ಕುರ್ಚಿಗೆ ಹೊಸಬರು ಬರಲಿದ್ದಾರೆ ಅನ್ನೋ ಬಿಗ್ ಬಾಂಬ್ ಅನ್ನು ಸಿಡಿಸಿರೋದು. ಮೊನ್ನೆ ಅಷ್ಟು ಯತ್ನಾಳ್ ಹೇಳಿದ್ರು, ನಾವೀಗ ಡಿಸೆಂಬರಲ್ಲಿ ಬೀಜ ಬಿತ್ತಿದ್ದೀವಿ, ಜನವರಿಯಲ್ಲಿ ಅದ್ರ ಫಲ ಸಿಗತ್ತೆ ನೋಡ್ತಾ ಇರಿ, ಏನೂ ಆಗಿಲ್ಲ, ಅಥವಾ ನಮಗೆ ಬೈದು ಕಳಿಸಿದ್ರು, ಚಾಟಿ ಬೀಸಿದ್ರು, ಮುಖ ಸಪ್ಪೆ ಮತ್ತೊಂದು ಅಂತಿದ್ರಲ್ಲ, ನಮಗೇನೂ ಆಗಿಲ್ಲ. ವಕ್ಫ್ ಹೋರಾಟಕ್ಕೆ ಬೆನ್ನು ತಟ್ಟಿ ನಮ್ಮ ಮಾಡೆಲ್ ದೇಶವ್ಯಾಪಿ ಅಳವಡಿಸ್ಕೊಳ್ಳುವಂಥ ಮಾತಾಡಿ ಕಳಿಸಿದ್ದಾರೆ ಹೈಕಮಾಂಡ್ ಅಂತ ಮತ್ತಷ್ಟು ಅಬ್ಬರಿಸೋಕೆ ಶುರು ಮಾಡಿದ್ದಾರೆ. ಇದ್ರ ಬೆನ್ನಲ್ಲೇ ಜನವರಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನೋ ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸೊ ರಾಜ್ಯ ಬಿಜೆಪಿಯಲ್ಲಿ ದಿನೇ ದಿನೇ ಬೆಳವಣಿಗೆಗಳು ಗಮನ ಸೆಳೆತಿರೋದು. ಕಾದ್ ನೋಡೋಣ. ಎರಡೂ ಬಣದಿಂದ ತೀವ್ರ ಜಟಾಪಟಿ ನಡೀತಿದೆ. ಇದ್ರ ನಡುವೆ ಸಿದ್ದರಾಮಯ್ಯನವರು, ಪ್ರಿಯಾಂಕ್ ಖರ್ಗೆ ಅವರು ವಿಜಯೇಂದ್ರ ವಿರುದ್ಧ ಬಿಗ್ ಬಾಂಬ್ ಸಿಡಿಸಿದ್ರು. ಈಗ ಅದನ್ನು CBI ಕೊಡಬೇಕು ಅಂತ ಹೇಳ್ತಿದ್ದಾರಲ್ವ ಸಿದ್ದರಾಮಯ್ಯನವರು. ಮತ್ತು ವಕ್ಫ್ ವಿಚಾರದಲ್ಲಿ ಒಂದು ಸಮಿತಿಯನ್ನು ರಚಿಸುವ ಆಲೋಚನೆಯಲ್ಲೂ ಇದೆ. ಸತ್ಯ ಹೊರಗಡೆ ಬಂದೇ ಬಿಡಲಿ, ಯಾರ ಕಾಲದಲ್ಲಿ ಏನಾಗಿದೆ ಅಂತ ಸೆಡ್ ಹೊಡೆಯೋದಕ್ಕೆ ಒಂದು ಸಮಿತಿ ಮಾಡಿ ಬಿಜೆಪಿ ಮಾತಾಡದಂತೆ ಬಾಯಿ ಮುಚ್ಚಿಸುವಂತಹ ಒಂದು ಲೆಕ್ಕಾಚಾರವೂ ನಡೀತಿದೆ. ಇದ್ರ ನಡುವೆ ಅನ್ವರ್ ಮಾಣಿಪ್ಪಾಡಿ ಅವರು ಹೇಳ್ತಿದ್ದಾರೆ, ತಾಕತ್ತಿದ್ರೆ ಸಿದ್ದರಾಮಯ್ಯನವರೇ CBI ಕೊಟ್ಬಿಡಿ, ಯಾರ್ಯಾರ ಬಂಡವಾಳ ಏನು ಅಂತ ಬಯಲಾಗ್ಬಿಡ್ಲಿ, ಯಾಕೆ ಸುಮ್ಮನೆ ಆರೋಪ ಪ್ರತ್ಯಾರೋಪ, ತಾಕತ್ತಿದ್ರೆ ನಿಮಗೆ ಕೊಟ್ಟುಬಿಡಿ ಅಂತ ಅನ್ವರ್ ಮಾಣಿಪ್ಪಾಡಿ ಅವರು ಸವಾಲ್ ಹಾಕಿರೋದು, ಓಪನ್ ಚಾಲೆಂಜ್ ಹಾಕಿದ್ದಾರೆ ಸಿದ್ದರಾಮಯ್ಯನವ್ರಿಗೆ. ಈ ಕೇಸ್ CBIಗೆ ಹೋದ್ರೆ ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅಂತಂಥ ದೊಡ್ಡ ದೊಡ್ಡ ರಹಸ್ಯಗಳು ಹೊರಗಡೆ ಬರಲಿವೆ ಅಂತ. ಒಂದು ಕಡೆ ಲೆಹರ್ ಸಿಂಗ್ ಅವರು ಉಪಲೋಕಾಯುಕ್ತ ವರದಿಯನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕನ್ಸಿಡರ್ ಮಾಡಿದ್ರೆ ಇದೇ ರೀತಿ ರಹಸ್ಯಗಳು, ದೊಡ್ಡ ಹೆಸರುಗಳು ಬ್ಲಾಸ್ಟ್ ಆಗ್ತವೆ ಅಂತಿದ್ದಾರೆ. ಇಲ್ಲಿ ಅನ್ವರ್ ಮಾಣಿಪ್ಪಾಡಿ ಅವರು ಕೂಡ ಅದೇ ಮಾದರಿಯಲ್ಲಿ CBIಗೆ ಹೋಗಲೇಬೇಕು ವಕ್ಫ್ ವಿಚಾರ ಅಂತ ಜಟಾಪಟಿಗೆ ಕಾರಣ ಆಗಿದೆ. ಒಟ್ಟಿನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಈ ವಕ್ಫ್ ವರದಿ, ವಕ್ಫ್ ವಿಚಾರವೇ ದೊಡ್ಡವರಿಗೆ ಕುತ್ತಿಗೆಗೆ ಬರಲಿದೆಯಾ? ಕಾದ್ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.